ಚಿಂಚೋಳಿ ಪಟ್ಟಣದ ಪಂಚಲಿಂಗೇಶ್ವರ ಬುಗ್ಗಿ ಹತ್ತಿರವಿರುವ ತೇರ ಮೈದಾನದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರಕೂಟದ ಶ್ರೀ ಚನ್ನಬಸವ ಶಿವಯೋಗಿಗಳ 75ನೇ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಚಿಂಚೋಳಿ ಪಟ್ಟಣದ ಪಂಚಲಿಂಗೇಶ್ವರ ಬುಗ್ಗಿ ಹತ್ತಿರವಿರುವ ತೇರ ಮೈದಾನದಲ್ಲಿ ಪರಮ ಪೂಜ್ಯ ಶ್ರೀ ಹಾರಕೂಟದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರಕೂಟದ ಶ್ರೀ ಚನ್ನಬಸವ ಶಿವಯೋಗಿಗಳವರ 75ನೇ ಜಾತ್ರಾ ಮಹೋತ್ಸವ, ರಥೋತ್ಸವ ಮತ್ತು ಶಿವಾನುಭವ ಚಿಂತನ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಮಠಾಧೀಶರು ಮತ್ತು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇವಾಗ್ರೆ ತದಮವರಯ ಸ್ವಯಂ ಬ್ರಹ್ಮಣಾವಿಚಲತಂ ಹಾರಕೂಟ ಚಂದೋಳಿ ಚಂದ್ರಬಸವೇಶ್ವರ ಮಹಾರಾಜ ಕಿ ರಾಜಾದಿ ರಾಜ ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ ಜಗತ್ ಸುವರ್ಣಗೋಷ್ಠಿ ಕಾರ್ಯಕ್ರಮ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ದಯವಿಟ್ಟು ಮಾನ್ಯರು ವೇದಿಕೆಗೆ ಆಗಬೇಕಾಗಿ ಕೋರ್ತಾ ಇದ್ರೆ ಪೂಜೆ ಇದೆ, ಕನ್ನಡಕ ದಿಕ್ಕಿದೆ, ಚಸ್ಮಾ ದಯವಿಟ್ಟು ಯಾರ್ದಾದ್ರೂ ಇದೆ ನಂಬರ್ ಹೋಗ್ಬೇಕು. ನಂಬರ್ ಚಸ್ಮಾ ಇದೆ, ಯಾರ್ದಾದ್ರು ಕಳೆದಿದ್ರೆ ದಯವಿಟ್ಟು ಬಂದು ವೇದಿಕೆ ಹತ್ರ ಬಂದು ತೆಗೆದುಕೊಂಡು ಹೋಗ್ಬೇಕು. ಈ ಕಾರ್ಯಕ್ರಮದ ಪಾವನ ಖಂಡಿತ ಅಮೃತ ಮಹೋತ್ಸವವನ್ನು ಪರಮ ಪೂಜ್ಯರು ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸ್ತಾ ಇದ್ರೆ ಜೋರಾದ ಚಪ್ಪಾಳೆ ಬರಲಿ. ಇದು ಚನ್ನಬಸವ ಶಿವಯೋಗಿಗಳ ಜ್ಯೋತಿ ಬೆಳಗ್ತಾ ಇದೆ. ಭಕ್ತರು ನಿಮ್ಮ ಕೈಯಿಂದ ಜೋರಾದ ಚಪ್ಪಾಳೆ ತರಬೇಕೆಂದರು. ಇದು ಗುರುವಿನ ಜ್ಯೋತಿ ಚನ್ನಬಸವ ಶಿವಯೋಗಿ. ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾರಕೂಟದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡಿದರು. ಗುರುಲಿಂಗ ಶಿವಾಚಾರ್ಯರು ತನ್ನ ತಪಸ್ಸಿನ ಫಲದಿಂದ ಅವರ ದಿವ್ಯ ಶಕ್ತಿ ನಿಜವಾದ ಗುರು ಹೆಂಗಿರ್ಬೇಕೆನ್ನುವುದನ್ನ ನಿಜವಾಗಿ ಹಾರಕೂಟ ಮಠದಲ್ಲಿ ಯಾರು ತೋರಿಸಿಕೊಟ್ಟಿದ್ದಾರೆ? ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರು ತೋರಿಸಿಕೊಟ್ಟರು. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ಗುರುವಿಗೆ ನಾನು ಒಯ್ಯಲೇಬೇಕು, ನನ್ನ ಗುರುವಿನ ಸಮಾಧಿ ನನ್ನ ಮಠದಲ್ಲಿ ಆಗ್ಲೇಬೇಕು. ಆ ಸಂದರ್ಭದಲ್ಲಿ ಹೇಳಿದಾಗ ಇಲ್ಲ ನಾ ಕೊಡಲ್ಲ. ಏನ್ ಹೇಳ್ತಾನೆ ನೀವು ಸ್ವಾಮಿ? ರುಮಾಲ್ ಕಟ್ಕೊಂಡು ನಮ್ಮಲ್ಲಿ ಐತಿ ಅಂದ್ರೆ ಇಲ್ಲೇ ಆಗ್ಬೇಕು ಸಮಾಧಿ. ಯಾರು ಚಿಂಚೋಳಿ ತಪ್ಪು ತಿಳ್ಕೊಬೇಡಿ, ನಡೆದ ಘಟನೆ ಹೇಳ್ತಾ ಇದ್ದೆ. ಸಂದರ್ಭದಲ್ಲಿ ಗುರುಲಿಂಗ ಶಿವಾಚಾರ್ಯರು ಹೇಳ್ತಾ ಇದ್ದಾರ, ನೋಡ್ರಪ್ಪ, ಒಂದು ವೇಳೆ ನನ್ನ ಗುರುವಿನ ದೇಹ ವಿಭೂತಿ ಶರೀರ ನೀವು ಹಾರಕೂಟಕ್ಕೆ ಕೊಡ್ಲಿಲ್ಲ ಅಂದ್ರ ನನ್ನ ದೇಹನೂ ನನ್ನ ಗುರುವಿನ ಜೊತೆ ಐಕ್ಯ ಆಗಲಿ ಅಂತ ತಿಳ್ಕೊಂಡು ಅಂತಾರ. ಅಂತ ಐಕ್ಯ ಆಗಲಿ ಅಂತ. ಆ ಸಂದರ್ಭದಲ್ಲಿ ಸಿಟ್ಟಿಗೆ ಅದು ಗೋರಪ್ಪನವರು ಕೆಲವು ಏನ್ ಮಾಡ್ತಾರೆ ಇವ ಏನಂತ ಅಂತ ತಿಳ್ಕೊಂಡು ನಿಂದಾಗ ನಿಂದನ ಎಲ್ಲೇ ಆಗಲ್ಲ ಅಂದ್ಬಿಡ್ತಾರೆ. ಅಂದ ಕೋಳೆ ದಕ್ಕದ ಗಾಡಿಗೆ ತಲೆ ಹೊಡಿತಾರ, ಎಲ್ಲ ರಕ್ತ ಸೋರ್ಲಿಕ್ಕೆ ತಲೆ ಹೊಡಿತಾರೆ. ತಲೆ ಹೊಡೆದ ರಕ್ತ ಸೋಲುವಂತ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ PS ಎಲ್ಲ ಬರ್ತಾರ. ಏನ್ದಪ್ಪ ನಿಮ್ಮ ಕಂಟಕ್ಕಿದ್ರು, ಯಾಕೆ ಹಠ ಹಿಡಿತೀರಿ? ಅವ್ರ ಗುರುವಿಗೆ ಅವ್ರು ಒಯ್ತಾರ, ಅವ್ರ ಭೌತಿಕ ದೇಹ ಕೊಡ್ರಿ, ಅವ್ರ ಐಕ್ಯ ಆದ್ರೂ ಅವ್ರ ದೇಹ ಅಲ್ಲಿರ್ಬೋದು, ಆದ್ರೆ ಆತ್ಮ ಚಿನ್ನದಂತ ಪುರ ಚಿಂಚೋಳಿಯಲ್ಲೇ ಇರ್ತಾ ಇದೆ. ದೇಹ ಅದಕ್ಕಾಗಿ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿದಾಗ ಅದಕ್ಕೆಲ್ಲ ಒಪ್ಪುತ್ತಾರ. ಗುರುವಿನ ಭೌತಿಕ ದೇಹ ಅವರನ್ನ ಅವಾಗ ಸಣ್ಣದೊಂದು ಯಾವುದೋ ಗಾಡಿ, ಆ ಗಾಡಿಯಿಂದ ಹುಮ್ನಾಬಾದ್ ಪುರ ಒಯ್ತಾರೆ. ಹುಮ್ನಾಬಾದಿಂದ ಹಾರಕೂಟ ರೋಡ್ ಇಲ್ಲ. ತಿಥಿಗೆ ಅವ್ರ ಲಿಂಗೈಕ್ಯ ಆದ್ರ ತೃತೀಯ, ಚತುರ್ಥಿ, ಪಂಚಮಿ 3 ದಿನಕ್ಕೆ ಅವ್ರ ಭೌತಿಕ ವಿಭೂತಿ ಶರೀರ ಹಾರಕೂಟದಾಗ ಹೋಗಿ ಪಂಚಮಿ ತಿಥಿಗೆ ಅವ್ರ ದೇಹ ಅವ್ರಿಗೆ ಸಮಾಧಿಯನ್ನ ಮಾಡ್ತಾ ಇದ್ದಾರೆ. 3 ದಿನ ಆದ್ರೂ ಹೆಂಗಿದ್ರು ಜೀವಂತಿದ್ದಾಗ ಹೆಂಗಿದ್ರು ಕೇವಲ ಪ್ರಾಣದಿಂದ ಅಷ್ಟೇ ಇರಲಿಲ್ಲ, ಅವ್ರ ವಿಭೂತಿ ಶರೀರ ಸ್ವಲ್ಪನೂ ಉಬ್ಬಿದ್ದಿಲ್ಲ, ಏನೂ ಆಗಿರಲಿಲ್ಲ. ಅಂತ ಆಧ್ಯಾತ್ಮದ ದಿವ್ಯ ಶಕ್ತಿ ಚನ್ನಬಸವ ಶಿವಯೋಗಿಗಳಲ್ಲಿತ್ತು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂತಹ ಪುಣ್ಯ ಪುರುಷರ ದಿವ್ಯ ಆತ್ಮ ಇವತ್ತಿನ ದಿವಸ ನನಗ ಏನ್ ಅನಿಸ್ತಾ ಇದೆ ಅಂದ್ರ, ಇದು 75ನೇ ಜಾತ್ರಾ. 75 ವರ್ಷದವರು ಬಹಳ ಜನ ಇರಲಿಲ್ಲ, ಕೆಲವೇ ಜನ ಇರಬಹುದು. ಆದ್ರ 75 ವರ್ಷದಿಂದ ಚಿಂಚೋಳಿಯಲ್ಲಿ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ 75ನೇ ಜಾತ್ರೆ, ಹಾರಕೂಟದ ಮಣ್ಣಾಗಿದ್ದು 74ನೇ ಜಾತ್ರೆ. ಯಾಕ್ರಿ 1 ವರ್ಷ ಹಿಂದೆ ಎಲ್ಲಾದ್ರೂ ಮುಂದೆ ಹೇಳ್ತಾರೆ ನಂಬ್ಕೊಂಡು ಜಾತ್ರೆದಾಗ ಮುಂದೆ ಕಾರ್ಯಕ್ರಮ ಮುಂದೆ ಮತ್ತೆ ಈಗ ದಾಸೋಹ ಮಾಡೋದ್ರಾಗ ಮುಂದೆ ಯಾಕ್ರಿ ಎಲ್ಲಾದ್ರ ಮುಂದೆ ಅಂದ್ರ ಅಲ್ಲಿ ಏನಾಗಿತ್ತಂದ್ರ ಎಳ್ಳಮಸಿಗೆ ಚನ್ನಬಸವ ಶ್ರೀಗಳು ಲಿಂಗೈಕ್ಯ ಆದಾಗ
ಮುಂದೆ ಅವತರ ಮಾಸಿ ಶಿವರಾತ್ರಿ ಅವ್ರ ಜಯಂತಿ, ಶಿವರಾತ್ರಿಗೆ ಅವ್ರ ಜಯಂತಿ ಇರ್ತದೆ, ಜಯಂತಿಗೆ ಅವ್ರು ಜಾತ್ರಾ ಮಾಡಿದ್ರು ಪ್ರಾರಂಭ. ಅದಕ್ಕಾಗಿ ಇದು 75ನೇ ಜಾತ್ರೆ. ಒಂದು ವರ್ಷದ ನಂತರ ನಾವು ಜಾತ್ರಾ ಪ್ರಾರಂಭ ಮಾಡಿದ್ವಿ 1952ರಲ್ಲಿ. ಅದಕ್ಕಾಗಿ ಅದು 74ನೇ ಜಾತ್ರೆ. ಇವೆಲ್ಲ ವಿಷಯ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಬಿಡ್ತಾ ಇದ್ದೀನಿ. ಅದೆಲ್ಲರೂ ಕೂಡ ಅದು ಬಹಳ ಖುಷಿಯಿಂದ ಮಹಾತ್ಮರ ವಾಣಿಯನ್ನು ಕೇಳಬೇಕು, ತಿರುವಚನವನ್ನು ಕೇಳಬೇಕೆನ್ನುವಂಥ. ನಂತರ ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿದರು. ಬಸವ ಕಲ್ಯಾಣ್ ಆರ್ಕೂಟಲ್ಲಿ ಯಾವ ತರ ಜಾತ್ರೆ ಮಾಡ್ತಾರೆ, ಎಷ್ಟು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ, ಅದೇ ರೀತಿ ನಮ್ಮ ಚಿಂಚೋಳಿ ಭಾಗದಲ್ಲೂ ಅಷ್ಟೇ ವಿಜೃಂಭಣೆಯಿಂದ ಈ ಜಾತ್ರೆ ಮಾಡ್ತಾರೆ. ಅದಕ್ಕೆ ನಾವು ತುಂಬಾ ಪುಣ್ಯವಂತರು ಅಂತ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ನಿಜ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅವ್ರು ಯಾವತ್ತೂ ಕಾರ್ಯಕ್ರಮ ಮಾಡಲ್ಲ, ಅವ್ರು ಎಷ್ಟು ಆದ್ಯತೆ ಹೇಳ್ಕೊಡ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅಪ್ಪ ಅವ್ರಿಗೆ. ಅದಕ್ಕೆ ನಾವು ತುಂಬಾ ಪುಣ್ಯವಂತರಪ್ಪ ಅವ್ರಿಗೆ. ನೀವು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಚಿಂಚೋಳಿಯಲ್ಲೂ ಮಾಡ್ತಾ ಇದ್ದೀರಾ. ಮತ್ತೆ ನಮ್ಮ ನವದಿನವರು ಅಂತಿದ್ರು, ಅವ್ರು ನಾವು ಎಷ್ಟು ಪೂಜೆಯ ಮೇಲೆ ಭಕ್ತಿ ಇಡ್ತೀವಿ, ನಂಬಿಕೆ ಇಡ್ತೀವಿ, ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಕೆಲವು ಸಾರಿ ನಾವು ಏನಾದ್ರೂ ಲೈಫಲ್ಲಿ ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಆ ತರ ಆಗಿಲ್ಲ ಅಂತ ಅಂದ್ರೆ ನಾವು ದೇವರ ಮೇಲೆ, ಪೂಜೆಯ ಮೇಲೆ ಸ್ವಲ್ಪ ಕೋಪ ಇರುತ್ತೆ. ಆದ್ರೆ ನಾವು ಎಲ್ಲ ಬಿಟ್ಟು ಏನು ನಾವು ಏನ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವು ಏನೆಲ್ಲ ಮರ್ತಿ ಒಂದೇ ವಿಶ್ವಾಸ ಇಟ್ಕೊಂಡು ಎಲ್ಲರಿಗೆ ಒಳ್ಳೇದಾಗ್ಬೇಕು, ನಮ್ಮ ಯಾರು ನಮ್ಮ ದುಶ್ಮನ್ ಇರ್ತಾರೆ ಅವರು ಕೂಡ ಒಳ್ಳೇದಾಗ್ಬೇಕಂತ ಆತರ ನಾವು ವಿಚಾರ ಮಾಡ್ತಾ ಇದ್ರೆ ಖಂಡಿತವಾಗೂ ನಮಗೂ ಒಳ್ಳೇದಾಗುತ್ತೆ. ಇದು ಭಕ್ತಿಯ, ಸ್ಪಿರಿಚುವಾಲಿಟಿಯ ಪವರ್, ಇದು ಪಾಸಿಟಿವಿಟಿ ಏನಂತೀವಿ. ಅದಕ್ಕೆ ತಾವೆಲ್ಲರೂ ನಾವು ಇದು ಯಾವುದೇ ಜಾತ್ರೆ ಇರಲಿ, ಭಕ್ತರಿಂದ ಈ ಜಾತ್ರೆ ಸಕ್ಸಸ್ಫುಲ್ ಆಗುತ್ತೆ. ಅದಕ್ಕೆ ಕಾರ್ಯಕ್ರಮವನ್ನು ತಾವು ಎಲ್ಲ ಬಂದು ಯಶಸ್ವಿಯನ್ನು ಪಡಿಸಿದ ತಮಗೂ ಕೂಡ ನಾವು ಕೋಟಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಶ್ರೀಮಾನ್ ಮಹಾರಾಜ್ ನಿರಂಜನ ಜಗದ್ಗುರುಗಳು, ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು, ಸಂಸದ ಸಾಗರ್ ಈಶ್ವರ್ ಖಂಡ್ರೆ, ಶ್ರೀ ಜಯಶಾಂತಲಿಂಗ ಮಹಾಸ್ವಾಮಿಗಳು, ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ರಾಠೋಡ್, ಕಾಡಾ ಅಧ್ಯಕ್ಷರಾದ ಬಾಬು ಹೊನ್ನನಾಯಕ್, ಸಾಹಿತಿ ಡಾಕ್ಟರ್ SM ಹಿರೇಮಠ್, DCC ಬ್ಯಾಂಕ್ನ ನಿರ್ದೇಶಕರಾದ ಗೌತಮ್ ಪಾಟೀಲ್, ಮುಖಂಡರಾದ ಅಜಿತ್ ಪಾಟೀಲ್, ಶಿವಯೋಗಿ ರುಸ್ತುಂಪರ್, ಅಶೋಕ್ ಮುಗ್ದಂಪುರ್, KM ಬಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.